ಇನ್ನು ಮಿನಿಸ್ಟರ್ ಮಹಾದೇವಪ್ಪ ಮನೆಯಲ್ಲಿ ದಲಿತ ನಾಯಕರ ಸಭೆ ನಡೆಸಿದ್ದಾರೆ. ಒಗ್ಗಟ್ಟಿನ ಬಲವನ್ನ ಪ್ರದರ್ಶನ ಮಾಡಿದ್ದಾರೆ ದಲಿತ ಸಚಿವರು. ಮಿನಿಸ್ಟರ್ ಮಹಾದೇವಪ್ಪ ಮನೆಯಲ್ಲಿ ದಲಿತ ಸಚಿವರ ಸಭೆ ನಡೆಸಿದ್ದಾರೆ. ಕೊನೆಗೂ ಕೂಡ ಸಭೆ ಸೇರಿದ್ದಾರೆ ದಲಿತ ಸಚಿವರು ಜೊತೆಗೆ ಶಾಸಕರು. ಕಷ್ಟ ನಷ್ಟ ಸುಖ ದುಃಖ ಹಂಚಿಕೊಂಡಿದ್ದಾರೆ ನಾಯಕರು. ಈಗ ಮತ್ತೊಮ್ಮೆ ಬೆಂಗಳೂರಿನ ಸಚಿವ ಮಹಾದೇವಪ್ಪ ನಿವಾಸದಲ್ಲಿ ನಾಯಕರು ಸಭೆ ನಡೆಸಿದ್ದಾರೆ. ಮಿನಿಸ್ಟರ್ ಮಹಾದೇವಪ್ಪರವರ ಮನೆಯಲ್ಲಿ ದಲಿತ ನಾಯಕರು ಸಭೆ ನಡೆಸಿದ್ದಾರೆ. ಡಿನ್ನರ್ ಮೀಟಿಂಗ್ಗೆ ಬ್ರೇಕ್ ಬಿದ್ದಿತ್ತು. ಇದಾದ ಬಳಿಕ ಹೈಕಮಾಂಡ್ ಕೂಡ ವಾರ್ನಿಂಗ್ ಕೊಟ್ಟಿದ್ರು. ಮತ್ತೆ ದಲಿತ ನಾಯಕರೆಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ತಮ್ಮ ಕಷ್ಟ ದುಃಖಗಳನ್ನ ಮತ್ತೊಮ್ಮೆ ಸಮಾಲೋಚನೆ ಮಾಡಿಕೊಂಡಿದ್ದಾರೆ, ಚರ್ಚೆ ಮಾಡಿದ್ದಾರೆ, ಒಗ್ಗಟ್ಟಿನ ಬಲ ಪ್ರದರ್ಶನ ಮಾಡ್ತಾ ಇದ್ದಾರೆ. ಮತ್ತೆ ಅವಕಾಶಗಳು ಕೂಡ ಬರೋದಿಲ್ಲ. ಹಾಗಾಗಿ ಬರ್ತಕ್ಕಂಥ ಅವಕಾಶಗಳನ್ನ ಸದುಪಯೋಗ ಪಡಿಸಿಕೊಳ್ಬೇಕು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗೆ ಮುಂದಾಗಿದ್ದಾರೆ. ಈಗ ಡಿ.ಕೆ. ಶಿವಕುಮಾರ್ ಕೂಡ ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡ್ಲಿಕ್ಕೆ ರೆಡಿ ಇದ್ದೇನಂತ ಕೂಡ ಸೂಚನೆ ಕೊಟ್ಟಿದ್ದಾರೆ, ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೇನು 5 ವರ್ಷ ಕೂಡ ಪೂರ್ಣವಾಯಿತು. ಎಲ್ಲ ಸಚಿವರು ಕೂಡ ದಾಪುಕಾಲಿಟ್ಟಿದ್ದಾರೆ. ಮುಂದಿನ ಅವಕಾಶವನ್ನ ಯಾವುದೇ ಕಾರಣಕ್ಕೂ ಕೈಚೆಲ್ಲಬಾರದು ಅಂತ ಕೂಡ. ಕೆ.ಎನ್. ರಾಜಣ್ಣ, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಜೊತೆಗೆ ಎಚ್.ಸಿ. ಮಹಾದೇವಪ್ಪ ಸಿಎಂ ಬಣದ ಪ್ರಮುಖ ನಾಯಕರಲ್ಲೂ ಕೂಡ ಕಾಯ್ತಾ ಇದ್ದಾರೆ ಅವಕಾಶಕ್ಕಾಗಿ. ಮುಂದಿನ ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನ ಯಾವುದೇ ಕಾರಣಕ್ಕೂ ಕೈಚೆಲ್ಲಬಾರದು, ಬಿಟ್ಕೊಡ್ಬಾರ್ದು ಅಂತ ಕೂಡ. ಒಂದು ವೇಳೆ 50 ಅನುಪಾತದಲ್ಲಿ ಏನು ಅಧಿಕಾರ ಡಿವೈಡ್ ಆದ್ರೆ, ಅಧಿಕಾರ ಹಂಚಿಕೆಯಾದ್ರೆ, ಡಿ.ಕೆ. ಶಿವಕುಮಾರ್ ಸಿಎಂ ಆದ್ರೆ ಇನ್ನುಳಿದ ಸಚಿವರು ಕೂಡ ಡೆಪ್ಯೂಟಿ ಸಿಎಂಗಳ ಹಲವು ಹುದ್ದೆಗಳು ಕೂಡ ಸೃಷ್ಟಿಯಾಗುವ ಸಾಧ್ಯತೆ ಕೂಡ ಇರುವಂತದ್ದು. ಜೊತೆಗೆ ಕೆಪಿಸಿಸಿ ಪಟ್ಟ ಕೂಡ ಖಾಲಿಯಾಗುತ್ತೆ. ಶತಾಯಗತಾಯ ಆ ಕೆಪಿಸಿಸಿ ಪಟ್ಟವನ್ನ ಯಾವುದೇ ಕಾರಣಕ್ಕೂ ನಮ್ಮ ಕೈ ತಪ್ಪಿ ಹೋಗಬಾರ್ದಂತ ಕೂಡ ಡಿ.ಕೆ. ಶಿವಕುಮಾರ್ ತಮ್ಮ ಸುರೇಶ್ ಅವ್ರಿಗೆ ಕೂಡ, ಡಿ.ಕೆ. ಸುರೇಶ್ ಅವ್ರಿಗೆ ಕೂಡ ಯಾವುದೇ ಕಾರಣಕ್ಕೂ ನನ್ನ ತಮ್ಮನಿಗಾದ್ರೂ ಇದು ಪಟ್ಟಕ್ಕೆ ಸಿಗಲಿ ಅಂತ ಕೂಡ ಅವರು ಪ್ರಯಾಸ ಪಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಡಿ.ಕೆ.ಶಿ ಅವರನ್ನ ಇಳಿಸಿ ನಮ್ಮಲ್ಲೊಬ್ಬರಾದ್ರೆ ನಮಗೆ ಕೂಡ ಸಹಾಯವಾಗುತ್ತೆ ಅನ್ನುವ ಹುರುಪಿನಲ್ಲಿ ಮೀಟಿಂಗ್ನಂತೆ ಸಿಎಂ ಬಣದ ಸಚಿವರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿ ಮಿನಿಸ್ಟರ್ ಮಹಾದೇವಪ್ಪ ಅವರ ನಿವಾಸದಲ್ಲಿ ನಿನ್ನೆ ಎಲ್ಲಾ ನಾಯಕರು ಕೂಡ ಸಭೆ ಸೇರಿದ್ದಾರೆ. ಜಿ. ಪರಮೇಶ್ವರ್ ಜೊತೆಗೆ ಎಚ್.ಸಿ. ಮುನಿಯಪ್ಪ ಜೊತೆಗೆ ಎಲ್ಲ ಕೂಡ ನಾಯಕರು, ಸತೀಶ್ ಜಾರಕಿಹೊಳಿ, ಎಲ್ಲ ಪ್ರಮುಖ ನಾಯಕರು ಏನು ಬಣಬಣಿದಾಟದ ಮಧ್ಯದಲ್ಲಿ ಡಿವೈಡ್ ಆಗಿ ತಮ್ಮ ಬಣವನ್ನ ಗುರುತಿಸಿಕೊಳ್ತಾ ಇದ್ರು, ಸಿಎಂ ಪರವಾಗಿ ಬ್ಯಾಟ್ ಮಾಡ್ತಾ ಇದ್ರು. ಎಲ್ಲ ನಾಯಕರು ಕೂಡ ಈಗ ಅಲ್ಲಿ ಸಭೆ ಸೇರಿ ಮುಂದಿನ ಅವಕಾಶಗಳನ್ನ ಕೈ ಚೆಲ್ಲಬಾರದು. ಈಗಾಗಲೇ 5 ವರ್ಷ ಪೂರ್ಣಗೊಳಿಸಿದ ಡಿ.ಕೆ. ಶಿವಕುಮಾರ್ ಕೂಡ ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿದ್ರು. ಅದರಲ್ಲಿ ಪ್ರಮುಖ ನಾಯಕರು ಕೂಡ ಭೇಟಿಯಾಗಿದ್ರು. ಆ ಪ್ರಮುಖ ನಾಯಕರ ಭೇಟಿಯಾಗಿದ್ದ ಸಂದರ್ಭದಲ್ಲಿ ಈ 4 ಜನ ನಾಯಕರು ಭೇಟಿಯಾಗಿರಲಿಲ್ಲ. ಈ 4 ಜನ ನಾಯಕರು ಅಂದ್ರೆ ಯಾರು? ಕೆಪಿಸಿಸಿ ಅಧ್ಯಕ್ಷರಾಗತಕ್ಕಂತ ಮುಂದೆ ಆಗ್ಬೇಕಂತ ಹುಮ್ಮಸ್ಸಿನಲ್ಲಿರುವ ಸತೀಶ್ ಜಾರಕಿಹೊಳಿ, ಕೆ.ಎನ್. ರಾಜಣ್ಣ, ಜಿ. ಪರಮೇಶ್ವರ್ ಜೊತೆಗೆ ಎಲ್ಲ ನಾಯಕರು ಕೂಡ ಆ ಡಿನ್ನರ್ ಮೀಟಿಂಗ್, ಡಿ.ಕೆ. ಶಿವಕುಮಾರ್ ಆಯೋಜನೆ ಮಾಡಿರ್ತಕ್ಕಂಥ ಡಿನ್ನರ್ ಮೀಟಿಂಗ್ಗೆ ಹೋಗಿರಲಿಲ್ಲ. ಎಲ್ಲ ನಾಯಕರು ಆ ಮೀಟಿಂಗ್ ಆದ ಬೆನ್ನಲ್ಲೇ ಈಗ ಮತ್ತೆ ಅವರ ನಿವಾಸದಲ್ಲಿ ಮತ್ತೆ ಸಭೆ ಸೇರಿ ತಮ್ಮ ಕಷ್ಟ ನಷ್ಟಗಳನ್ನ ಮತ್ತೊಮ್ಮೆ ಮಾತನಾಡಿಕೊಂಡಿದ್ದಾರೆ. ಮುಂದಿನ ಅವಕಾಶವನ್ನ ಯಾವುದೇ ಕಾರಣಕ್ಕೂ ಕೈಚೆಲ್ಲಬಾರದು. ಡಿ.ಕೆ. ಶಿವಕುಮಾರ್ ಈಗಾಗಲೇ 5 ವರ್ಷ ಪೂರ್ಣಗೊಳಿಸಿದ್ದಾರೆ. ಅವ್ರು ಹೇಳಿದ ನಂತರ ನಮ್ಮಲ್ಲೊಬ್ರು ಯಾರಾದ್ರೂ ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕೆ ಅಲ್ಲಿ ಆ ಸ್ಥಾನವನ್ನು ಅಲಂಕರಿಸಿದ್ರೆ ನಮಗೂ ಕೂಡ ಅನುಕೂಲ ಆಗುತ್ತೆ ಅಂತ ಕೂಡ ಸಮಾಲೋಚನೆ ಮಾಡಿದ್ದಾರೆ.